ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಇವತ್ತು ಒಂದು ಅತ್ಯಂತ ಇಂಪಾರ್ಟೆಂಟ್ ತುಂಬ ಒಂದು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಭಾಳಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಯಾವ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಅಂದರೆ, ಅದು ಹಣದ ರೇಖೆ ಆಗಿರ್ಬೋದು, ಅಥವಾ ಶ್ರೀಮಂತಿಕೆ ರೇಖೆ ಆಗಿರ್ಬೋದು, ಸೂರ್ಯ ರೇಖೆ ಹಾಗೂ ಭಾಗ್ಯ ರೇಖೆ ಮತ್ತು ಬಿಸ್ನೆಸ್ ಲೈನ್, ಅಂದರೆ ಗೊತ್ತಿದೆಯಲ್ಲ ನಿಮಗೆ ಬಿಸ್ನೆಸ್ ಮಾಡುವಂಥ ಲೈನು, ಹಾಗೂ ಸೆಕೆಂಡ್ರಿ ಇನ್ಕಮನ್ನು ತಂದು ಕೊಡುವಂಥ ಲೈನುಗಳು ಯಾವುದು, ಡಬಲ್ ಫ್ಲೈಟ್ ಲೈನ್ ಇದ್ದರೆ ಏನು ಅನುಕೂಲ, ಆಮೇಲೆ ಒಂದು ತ್ರಿಭುಜಾಕೃತಿ ಇದ್ದರೆ, ಸ್ಕ್ವೇರ್ ಇದ್ದರೆ, ಸ್ಟಾರ್ ಇದ್ದರೆ, ಮತ್ತು ಫಿಶ್ ಸಿಂಬಲ್ ಇದ್ದರೆ, ಫ್ಲಾಗ್ ಚಿಹ್ನೆ ಇದ್ದರೆ ಏನಾಗುತ್ತೆ, ಈ ಎಲ್ಲ ಚಿಹ್ನೆಗಳನ್ನು ನಾನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ನೋಡಿ, ಈ ಒಂದು ವಿಡಿಯೋದಲ್ಲಿ ಬೇಸಿಕ್ ಮೇಜರ್ ಲೈನ್ಸನ್ನು ತಿಳ್ಕೊಳ್ತೀವಿ. ಇದು ಫಸ್ಟ್ ಆಫ್ ಆಲ್ ಇದು ಲೈಫ್ ಲೈನ್ ನೋಡಿರ್ತೀರ, ಇದು ಲೈಫ್ ಲೈನ್. ಹಾಗೆ ನೆಕ್ಸ್ಟ್ ಬಂದು ಎಸ್ ಇದನ್ನು ಫೇಟ್ ಲೈನ್ ಅಥವಾ ಏನಂತೀವಿ, ಇದನ್ನು ವೆಲ್ತ್ ಲೈನ್ ಅಥವಾ ಫೇಟ್ ಲೈನ್ ಅಂತ ಕರಿತೀವಿ, ಅಥವಾ ಭಾಗ್ಯರೇಖೆ ಅಂತ ಕರಿತೀವಿ. ನೆಕ್ಸ್ಟ್ ಲೈನ್ ಏನಪ್ಪ ಅಂದರೆ, ಇಲ್ಲಿಂದ ಅದು ಸೂರ್ಯ ಪರ್ವತದ ಕಡೆ ಹೋಗ್ತಾ ಇರುತ್ತೆ. ಸೊ ಅದನ್ನು ನಾವು ಏನಂತೀವಿ ಅಂದರೆ ಸೂರ್ಯ ರೇಖೆ ಅಂತ ಕರಿತೀವಿ. ಹಾಗೆ ಎಸ್ ಇದನ್ನು ಬಿಸ್ನೆಸ್ ಲೈನ್ ಅಂತಲೂ ಕರಿತೀವಿ. ಬುಧ ಪರ್ವತ ಕಡೆ ಹೋಗೋದನ್ನು ಬಿಸ್ನೆಸ್ ಲೈನ್ ಅಂತ ಕರಿತೀವಿ. ಹಾಗೂ ಡಬಲ್ ಫೇಟ್ ಲೈನ್ ಅಂದರೆ, ಈ ಒಂದು ಭಾಗ್ಯರೇಖೆಯ ಪಕ್ಕದಲ್ಲೇ ಇನ್ನೊಂದು ಭಾಗ್ಯರೇಖೆ ಇಲ್ಲಿಂದ ಅಥವಾ ಇನ್ನೊಂದು ಕಡೆಯಿಂದ ಬಂದು ಈಗ ಹೋಗೋದನ್ನು ನಾವು ಡಬಲ್ ಫೇಟ್ ಲೈನ್ ಅಂತ ಕರಿತೀವಿ. ಸೊ ಇದನ್ನು ತುಂಬ ಇಂಪಾರ್ಟೆಂಟಾಗಿ ತಿಳ್ಕೊಬೇಕು. ನೀವು ಇದನ್ನು ಹಾರ್ಟ್ ಲೈನ್ ಅಂತಲೂ ಕರಿತೀವಿ. ನಮ್ಮ ಹಾರ್ಟ್ ಲೈನ್, ಹೆಡ್ ಲೈನ್, ಲೈಫ್ ಲೈನ್ ಮತ್ತು ಫೇಟ್ ಲೈನ್ ಹಾಗೂ ಸನ್ ಲೈನ್, ಬಿಸ್ನೆಸ್ ಲೈನ್, ಇವು ಮುಖ್ಯವಾದಂಥ ರೇಖೆಗಳಂತ ತಿಳ್ಕೊಬೋದು. ಆಮೇಲೆ ಇದರಲ್ಲಿ ಮುಖ್ಯವಾಗಿ ನಿಮಗೆ ಮನಿ ಸಿಂಬಲ್ಸ್ ಯಾವ್ಯಾವುದರಿಂದ ಬರುತ್ತೆ ಅನ್ನೋದನ್ನು, ಮನಿ ಅಂದರೆ ಹಣ ಯಾವುದರಿಂದ ಬರುತ್ತೆ, ಸ್ಪೆಷಲಿ ಹಣ ಅನ್ನೋದು ಭಾಗ್ಯರೇಖೆಯನ್ನು ಅವಲಂಬಿಸಿರುತ್ತೆ. ಅದರ ಜೊತೆಗೆ ಭಾಗ್ಯರೇಖೆಯಲ್ಲಿ ನಿಮಗೆ ಈ ರೀತಿ ಟ್ರಯಾಂಗಲ್ ಇರ್ಬೋದು, ಅಥವಾ ಸ್ಕ್ವೇರ್ ಅಂದರೆ ಈ ಭಾಗ್ಯರೇಖೆಗೆ ಹೊಂದ್ಕೊಂಡಂತೆಯೇ ಸ್ಕ್ವೇರ್ ಬರ್ಬೋದು, ಅಥವಾ ರೆಕ್ಟ್ಯಾಂಗಲ್ ಬರ್ಬೋದು, ಅಥವಾ ಭಾಗ್ಯರೇಖೆಗೆ ಹೊಂದಿಕೊಂಡಿಲ್ಲದೆ ಒಂದು ಸ್ಟಾರ್ ಬರಬೇಕು. ಸೊ ಭಾಗ್ಯರೇಖೆಗೆ ಅಂಟ್ಕೊಂಡಿರಬಾರ್ದು ಸ್ಟಾರು, ಭಾಗ್ಯರೇಖೆಯ ಪಕ್ಕದಲ್ಲಿ ಸ್ಟಾರ್ ಇರುವಂಥದ್ದನ್ನು ಸಹ ಅತ್ಯಂತ ಉತ್ತಮವಾದಂಥ ಹಣವನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ನೀವು ಬಹಳಷ್ಟು ವಿಡಿಯೋದಲ್ಲಿ ನೋಡಿದರೆ ಫಿಶ್ ಸಿಂಬಲ್ ಅಂದರೆ ಮೀನಿನ ರೇಖೆ, ಮತ್ಸ್ಯ ರೇಖೆ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಸ್ಪೆಷಲಿ ಒಂದು ಮೀನಿನ ರೇಖೆ ಹೇಗೆ ಬರುತ್ತೆ ಅಂದರೆ ನೋಡಿ, ಈ ರೀತಿ ಮೀನಿನ ರೇಖೆ ಇರುತ್ತೆ ಅಂತ ಹೇಳ್ಬೋದು. ಸ್ಪೆಷಲಿ ಈ ಒಂದು ಸೂರ್ಯ ಪರ್ವದಲ್ಲಿ ಮೀನಿನ ರೇಖೆ ಭಾಳ ದೊಡ್ಡ ಮಟ್ಟದ ಹಣವನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಸೊ ಇದು ಅತ್ಯಂತ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ವಿಚಾರಗಳಿಗೆ ಹೇಳೋದಾದರೆ ಫ್ಲಾಗ್ ಸೈನ್. ಕೆಲವು ಟೈಮಲ್ಲಿ ಎಸ್ ಇದನ್ನು ಸ್ವಲ್ಪ ದೊಡ್ಡದು ಮಾಡೋಣ. ಫ್ಲಾಗ್ ಲೈನ್ ಅಂದರೆ ನೋಡಿ, ಈ ಒಂದು ರೇಖೆ ಇರುತ್ತೆ, ಈ ಒಂದು ತುದಿನಲ್ಲಿ ಒಂದು ಟ್ರಯಾಂಗಲ್ ಅಟ್ಯಾಚ್ ಆಗಿರುತ್ತೆ, ಇದನ್ನು ನಾವು ಫ್ಲಾಗ್ ಲೈನ್ ಅಂತ ಕರಿತೀವಿ. ಈ ಥರ ಇದ್ದಾಗ ವ್ಯಕ್ತಿ ಯಾವುದೇ ಕೆಲಸವನ್ನು ಮಾಡಲಿ ಅತ್ಯಂತ ಯಶಸ್ವಿಯನ್ನು ಹೊಂದುತ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಕೆಲವು ಟೈಮಲ್ಲಿ ಸರ್ಕಲ್ ಸಹ ಬರುತ್ತೆ ನೋಡಿ, ಸರ್ಕಲ್. ಸೊ ಈ ರೀತಿ ಸರ್ಕಲ್ ಸಹ ಇರೋದನ್ನು ಕಾಣಿಸುತ್ತೆ. ಸರ್ಕಲ್ ಇರೋದರ ಜೊತೆಗೆ ಮಧ್ಯದಲ್ಲಿ ಒಂದು ಪಾಯಿಂಟ್, ಈ ಥರ ಪಾಯಿಂಟ್ ಇರುತ್ತೆ, ಅದನ್ನು ಸೂರ್ಯ ಚಿಹ್ನೆ ಅಂತ ನಾವು ತಿಳ್ಕೊಬೋದು. ಬರೀ ಸರ್ಕಲ್ ಇದ್ರೆ ಅದನ್ನು ಚಂದ್ರ ಚಿಹ್ನೆ ಅಂತ ಕರಿಬೋದು. ಈ ಎರಡೂ ಚಿಹ್ನೆಗಳು ಸಹ ಅತ್ಯುತ್ತಮವಾದಂಥ ಹಣವನ್ನು ತಂದು ಕೊಡ್ತವೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒಂದು ಇನ್ನೂ ನೀವು ವಿಚಾರಗಳನ್ನು ಕೇಳಿರ್ತೀರ, ಲೋಟಸ್ ಚಿಹ್ನೆ ಇದೆ ಸರ್ ನಮ್ಮಲ್ಲಿ ನೋಡಿ, ಈ ಥರ ಲೋಟಸ್ ಚಿಹ್ನೆ ಇದೆ, ಈ ಥರ ಲೋಟಸ್ ಚಿಹ್ನೆ ಇದೆ ಅಂತ ಇಟ್ಕೊಳ್ಳಿ, ತುಂಬ ದೊಡ್ಡ ಮಟ್ಟದ ಹಣವನ್ನು ಗಳಿಸ್ತಾರೆ ಟಾಟಾ ಬಿರ್ಲಾ ಮತ್ತು ಈಗ ಸದ್ಯಕ್ಕೆ ಅಂಬಾನಿ ಕರ್ನಾಟಕ ಇಂಡಿಯಾದಲ್ಲಿ. ಸೊ ಹಾಗೆ ಫಾರಿನಲ್ಲಿ ಕೋಟ್ಯಾಧೀಶ್ವರಿದ್ದಾರೆ, ಬಿಲ್ ಗೇಟ್ಸ್ ಆಗಿರ್ಬೋದು, ಅಥವಾ ಅವರ ಕೈಯಲ್ಲಿರುತ್ತೆ. ಅಂದರೆ ಇದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅದನ್ನು ನಾನು ಹೇಗೆ ಒಂದು ಅಬ್ಸರ್ವ್ ಮಾಡಬೇಕು ಅನ್ನೋದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಮುಖ್ಯವಾಗಿ ಹಣವನ್ನು ಕೊಡೋದು ಯಾವ್ಯಾವ ಪ್ರದೇಶಗಳು ಅಂತ ತಿಳ್ಕೊಬೇಕು ನೋಡಿ. ಮುಖ್ಯವಾಗಿ ಈ ಒಂದು ಗುರು ಪರ್ವ ಏನಿದೆ ಅದು ಎತ್ತರವಾಗಿರಬೇಕು ಮತ್ತು ತನ್ನ ಸ್ಥಳದಲ್ಲೇ ಇರಬೇಕು, ಅದು ತನ್ನ ಅತಿಕ್ರಮಣ ಮಾಡಿರಬಾರ್ದು. ಅಂದರೆ ನೋಡಿ, ಈ ಒಂದು ಭಾಗ
ಇಷ್ಟು ಇಲ್ಲಿ ನೋಡಿ, ಇದು ಈ ಭಾಗ ಏನಿರುತ್ತೆ ಗುರುಪರ್ವ, ಅಷ್ಟರೊಳಗೆ ಇರಬೇಕು. ಅದು ತನ್ನ ಸ್ಥಾನವನ್ನು ಇನ್ನೂ ಈ ಶನಿ ಪರ್ವತದ ಕಡೆ ಬಂದಿರಬಾರ್ದು, ಸ್ಥಾನದಲ್ಲೇ ಇರಬೇಕು ಹಾಗೂ ಸ್ವಲ್ಪ ಎತ್ತರವಾಗಿರಬೇಕು. ಈ ಎರಡು ಚಿಹ್ನೆಗಳು ಹಣ ತಂದೆ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಭಾಗ್ಯರೇಖೆ ನೋಡಿ, ಒಂದು ಸ್ಟ್ರೈಟಾಗಿ ಇರಬೇಕು. ನೋಡಿ ನಾನು ತಿಳಿಸ್ಕೊಡ್ತೀನಿ. ನೋಡಿ ಇಲ್ಲಿ ಭಾಗ್ಯರೇಖೆ ಇಲ್ಲಿಂದ ತುಂಬ ಚೆನ್ನಾಗಿ ಬಂದಿದೆ, ಇಲ್ಲಿ ಕಟ್ ಆಗಿದೆ, ನೆಕ್ಸ್ಟ್ ಇಲ್ಲಿ ಬಂದಿದೆ, ಇಲ್ಲಿ ಕಟ್ ಆಗಿದೆ, ನೆಕ್ಸ್ಟ್ ಇಲ್ಲಿಂದ ಹೋಗಿ ಈಗ ಕಟ್ ಆಗಿದೆ. ಹೀಗಿದ್ದಾಗ ಏನಾಗುತ್ತೆ ಅಂದರೆ ಹಣದ ಒಂದು ಒಂದು ಇಲ್ಲಿ 35 ವರ್ಷದಲ್ಲಿ ಒಂದು ಸರಿ ಬದಲಾವಣೆ ಆಗುತ್ತೆ, ಇಲ್ಲಿ 55 ವರ್ಷದಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಹೀಗೆ ಒಂದು 2-3 ಜೀವನದಲ್ಲಿ 2-3 ಸಂದರ್ಭದಲ್ಲಿ ಭಾಳಷ್ಟು ಸಂಕಷ್ಟಗಳು ಎದುರಿಸ್ಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಹೇಳಬೇಕಂದ್ರೆ ನಿಮಗೆ ಇನ್ನು ನೋಡಿ ಬುಧ ರೇಖೆ. ಸೊ ಬುಧ ಪರ್ವ ನೋಡಿ ನಿಮಗೆ ಬುದ್ಧಿವಂತಿಕೆಯನ್ನು ಸೂಚಿಸುವಂಥದ್ದು, ವ್ಯಾಪಾರ ದಕ್ಷತೆಯನ್ನು ತಂದುಕೊಡೋದು ಈ ಬುಧ ಪರ್ವ ಚೆನ್ನಾಗಿರಬೇಕು. ಆಗ ಮಾತ್ರ ವ್ಯಕ್ತಿ ಬಿಸ್ನೆಸ್ಸಲ್ಲಿ ತುಂಬ ಉತ್ತಮವಾದಂಥ ಪ್ರಗತಿಯನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಟ್ರಯಾಂಗಲ್ ಇರ್ಬೋದು ಹಾಗೂ ರೆಕ್ಟ್ಯಾಂಗಲ್ ಇರ್ಬೋದು. ಈ ರೀತಿ ಚಿಹ್ನೆಗಳು ತುಂಬ ದೊಡ್ಡ ಮಟ್ಟದ ಹಣವನ್ನು ತಂದುಕೊಡ್ತವೆ. ಹಾಗೆಯೇ ಈ ಥರ ವರ್ಟಿಕಲ್ ಲೈನ್ 2 ಅಥವಾ 3 ಅಥವಾ 4ರವರೆಗೂ ತುಂಬ ಉತ್ತಮವಾದಂಥ ಫಲಗಳನ್ನು ಕೊಡ್ತವೆ. ಉತ್ತಮವಾದಂಥ ಒಂದು ಇದನ್ನು ಡಾಕ್ಟರ್ಸ್ ಲೈನ್ ಅಂತ ಕರೀತಾರೆ. ಅಂದರೆ 4ರಿಂದ 5 ಲೈನ್ ಇದು ವರ್ಟಿಕಲ್ ಲೈನ್ ಇದ್ದಾಗ ವ್ಯಕ್ತಿ ಉತ್ತಮವಾದಂಥ ಡಾಕ್ಟರ್ ಆಗ್ತಾರೆ ಅಂತ ಸಹ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬಂದು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಚಿಹ್ನೆ ಏನು, ಹಣ ಬರೋದಿಲ್ಲಪ್ಪ ಅಂದರೆ ಅದು ಶುಕ್ರ ಪರ್ವ. ನೋಡಿ ಈ ಹೆಬ್ಬೆರಳಿನ ಕೆಳಭಾಗದಲ್ಲಿ ಇರುತ್ತಲ್ಲ, ಇದನ್ನು ಶುಕ್ರ ಪರ್ವ ಅಂತ ಕರಿತೀವಿ. ಈ ಶುಕ್ರ ಪರ್ವ ಸಾಕಷ್ಟು ಎತ್ತರವಾಗಿರಬೇಕು, ತುಂಬ ಒಂದು ತಗ್ಗಿರಬಾರ್ದು. ಹಾಗೆ ಶುಕ್ರ ಪರ್ವದಲ್ಲಿ ನಾನು ಆಗಲೇ ಹೇಳಿದಂತೆ ಟ್ರಯಾಂಗಲ್ ಇರಬೇಕು, ಇಲ್ಲ ಸ್ಕ್ವೇರ್ ಇರಬೇಕು. ಇವ್ಯಾವುದೂ ಇರಲಿಲ್ಲ ಅಂದರೆ ಓಕೆ, ಸ್ಟಾರ್ ಇದರಂತೂ ಅದ್ಭುತವಾದಂಥ ಫಲವನ್ನು ಇವರು ಪಡಿತಾರೆ ಅಂತ ಹೇಳ್ಬೋದು. ಸ್ಪೆಷಲಿ ನೀವು ನೋಡಿ ಈ ರೀತಿ ರೇಖೆಗಳಿಗಿಂತ ಈ ರೀತಿ ರೇಖೆಗಳನ್ನು ಜಾಸ್ತಿ ಕಾಣ್ತೀವಿ. ನೋಡಿ ಈ ರೀತಿ ರೇಖೆಗಳು ಇರ್ತವೆ. ಈ ಎರಡು ಕಾಂಬಿನೇಷನ್ ಲೈನ್ ತುಂಬ ಇಂಪಾರ್ಟೆಂಟು. ಸೊ ಇವು ಕೆಲವು ಟೈಮಲ್ಲಿ ಇಂಟರ್ಸೆಕ್ಟ್ ಈ ಥರ ಆಗಿರುವಂಥ ಸಾಧ್ಯತೆಗಳು ಇರುತ್ತೆ. ಈ ಥರ ಆದರೂ ಏನು ತೊಂದರೆ ಇಲ್ಲ. ಆದರೆ ಈ ಒಂದು ಪರ್ಟಿಕ್ಯುಲರ್ ಏನಿರುತ್ತೆ, ಈ ಥರ ಒಂದು ರೇಖೆಗಳು ಇರಲೇಬೇಕಾಗುತ್ತೆ. ಈ ಉದ್ದ ರೇಖೆಗಳು ತಮ್ಮ ಈ ಒಂದು ರೇಖೆಗಳು ಹಣದ ಹರಿವನ್ನು ತಿಳಿಸಿದರೆ, ಈ ರೇಖೆಗಳು ಸಂಬಂಧದ ಒಂದು ಉತ್ತಮವಾಗಿರೋದನ್ನು ತಿಳಿಸುತ್ತೆ. ಅಂದರೆ ನಾನು ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ, ಒಂದು ಸೆಕೆಂಡ್ ನೋಡಿ, ಸಿಂಪಲ್ಲಾಗಿ ಹೇಳ್ತೀನಿ. ಇಲ್ಲಿ ಈ ರೀತಿ ಸಿಂಬಲ್ಗಳು ಹಣವನ್ನು ಈ ರೀತಿ ರೇಖೆಗಳು ಹಣವನ್ನು ತಂದುಕೊಟ್ರೆ, ಈ ರೀತಿ ರೇಖೆಗಳು ಸಂಬಂಧದ ಮೌಲ್ಯಗಳನ್ನು ತಂದುಕೊಡ್ತವೆ. ಸೊ ಸಂಬಂಧಗಳನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಈ ರೀತಿ ರೇಖೆಗಳು ಬೇಕಾದರೆ, ಈ ರೀತಿ ರೇಖೆಗಳು ಹಣವನ್ನು ಬೆಳೆಸೋದಕ್ಕೆ ಸಹಾಯ ಮಾಡ್ತವೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಇನ್ನೂ ಅತ್ಯುತ್ತಮವಾದಂಥ ಹಣವನ್ನು ನೀವು ಕಾಣಬೇಕು ಅಂದರೆ ನೋಡಿ, ಈ ರೀತಿ ಟ್ರಯಾಂಗಲ್ ಇದ್ದರೆ ಫಾರಿನ್ ಕಡೆಯಿಂದ ಇನ್ಕಮ್ ಬರುತ್ತೆ. ಅಂದರೆ ಈ ಚಂದ್ರ ಪರ್ವತದಲ್ಲಿ ಈ ರೀತಿ ಟ್ರಯಾಂಗಲ್ ಇರುವಂಥದ್ದು, ಅಥವಾ ರೆಕ್ಟ್ಯಾಂಗಲ್ ಇರುವಂಥದ್ದು, ಅಥವಾ ಸ್ಟಾರ್ ಇರುವಂಥದ್ದು, ಈ ರೀತಿ ಇದ್ದಾಗ ವ್ಯಕ್ತಿ ಫಾರಿನ್ ಕನೆಕ್ಷನ್ನಿಂದ ತುಂಬ ಹಣವನ್ನು ಗಳಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಇದು ಮುಖ್ಯ. ಇನ್ನು ಹಣ ಹೇಗೆ ಬರುತ್ತೆ? ಕೆಲವರು ಹಣ ಸ್ವಸಾಮರ್ಥ್ಯದಿಂದ ದುಡಿತಾರೆ. ಅಂಥವ್ರಿಗೆ ಭಾಗ್ಯರೇಖೆ ಜೀವನ ರೇಖೆಯಿಂದ ಬಂದಿರುತ್ತೆ, ಜೀವನ ರೇಖೆಯಿಂದ ಒರಿಜಿನ್ ಆಗಿ ಬಂದಿರುತ್ತೆ. ಇವರು ಸ್ವಸಾಮರ್ಥ್ಯದಿಂದ ಹಣವನ್ನು ಗಳಿಸ್ತಾರೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇದು ಕೇತು ಪರ್ವತದಿಂದ ನೇರವಾಗಿ ಬಂದಿದೆ ಅಂತ ಇಟ್ಕೊಳ್ಳಿ. ಇವರ ಒಂದು ಅಜ್ಜಿ ತಾತ ಅಥವಾ ಅವರ ತಂದೆ ಕಡೆಯಿಂದ ಆಸ್ತಿ ಬಂದಿರುತ್ತೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಬೈ ಚಾನ್ಸ್ ಅದೇನಾದರೂ ಈ ಮಧ್ಯದಿಂದ ಶುರುವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂದರೆ ಸಡನ್ ವೆಲ್ತ್, ಯಾವುದೋ ಒಂದು ಲಾಟ್ರಿಯಿಂದ ಹಣವನ್ನು ಗಳಿಸ್ಬೋದು. ಆ ಥರ ಬರುವಂಥ ಸಾಧ್ಯತೆಗಳು ಇರುತ್ತೆ ಬೈ ಚಾನ್ಸ್ ನಿಮಗೆ. ನೋಡಿ, ಈ ಒಂದು ಶನಿ ಪರ್ವತದ ಹತ್ರ ಒಂದು ಸ್ಟ್ರೈಟ್ ಹೀಗೆ ವರ್ಟಿಕಲ್ ಲೈನ್ ಒಂದು ಹೀಗಿರೋದು, ಜೊತೆಗೆ ಇದೇನಿರುತ್ತೆ ಈ ಭಾಗ್ಯರೇಖೆನೂ ಸಹ ಚೆನ್ನಾಗಿರೋದು. ಇದು ಕಂಟಿನ್ಯೂಸ್ ಆಗಿ ಇನ್ಕಮ್ ಕೊಡುತ್ತೆ, ಅಂದರೆ ಸ್ಟೇಬಲ್ ಇನ್ಕಮ್. ಅಂದರೆ ಇವ್ರಿಗೆ ಇನ್ಕಮ್ಮು ಯಾವಾಗಲೂ ಇದ್ದೇ ಇರುತ್ತೆ ಅವ್ರ ಲೈಫಲ್ಲಿ ಅಂತ ಹೇಳ್ಬೋದು. ಹಾಗೆ ಇಲ್ಲಿ
2ರಿಂದ 3 ಕಡೆಯಿಂದ ಈ ಲೈನ್ಗಳು ಈ ಥರ ಶನಿ ಪರ್ವತದ ಕಡೆ ಬಂದಿದೆ ಅಂತ ಇಟ್ಕೊಳ್ಳಿ. ಇನ್ಕಮ್ ಸೋರ್ಸಸ್ 2, 3 ಇರುತ್ತೆ. ಇದೊಂದು ಇನ್ಕಮ್ ಸೋರ್ಸು, ಇದೊಂದು ಇನ್ಕಮ್ ಸೋರ್ಸ್, ಇದೊಂದು ಇನ್ಕಮ್, ಹೀಗೆ 3 ಇನ್ಕಮ್ ಸೋರ್ಸಸನ್ನು ತೋರಿಸುತ್ತೆ ಎಷ್ಟೋ ಸಾರಿ. ಹಾಗಾಗಿ ಅದನ್ನು ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಮತ್ತು ನಿಮಗೆ ಪ್ಯಾಸಿವ್ ಇನ್ಕಮ್ ಅಂದರೆ ಕೂತು ತಿಂತಾರೆ. ಎಷ್ಟೋ ಜನ ಕೆಲಸನೇ ಮಾಡೋದಿಲ್ಲ, ಆರಾಮಾಗಿ ಕೂತು ತಿಂತಾರೆ. ಹಾಗಿರುವಂಥ ಇನ್ಕಮ್ ಹೇಗೆ ಬರುತ್ತೆ ಅಂದರೆ ಅವ್ರಿಗೆ ಅತ್ಯಂತ ಹೆಚ್ಚಿನ ಒಂದು ಯಾವುದು ಅನ್ಸೆಸ್ಟ್ರಲ್ ಪ್ರಾಪರ್ಟಿ ಸಿಕ್ಕಿರೋಂಥ ಸಾಧ್ಯತೆಗಳು ಇರುತ್ತೆ. ನೋಡಿ ಇಲ್ಲಿಂದ ಹೀಗೆ ಕೇತು ಪರ್ವದಿಂದ ಬಂದಿರೋವಂಥದ್ದು. ಮತ್ತು ಇಲ್ಲಿ ನೋಡಿ ಈ ಒಂದು ರಾಹು ಪರ್ವತದಲ್ಲಿ ಒಂದು ಟ್ರಯಾಂಗಲ್ ಇರುವಂಥದ್ದು. ಮತ್ತು ಇಲ್ಲಿ ನೋಡಿ ಈ ಒಂದು ಮನಿ ಟ್ರಯಾಂಗಲ್ ಇರುವಂಥದ್ದು. ಇದು ಏನು ಮಾಡುತ್ತೆ ಅಂದರೆ ಇವ್ರಿಗೆ ಸ್ಟೇಬಲ್ ಇನ್ಕಮನ್ನು ಕೊಡುತ್ತೆ. ಇವರು ಕೂತು ತಿನ್ನುವಂಥ ವ್ಯಕ್ತಿತ್ವ. ಅಂದರೆ ಎಷ್ಟೇ ಇದಾದರೂ ಇವರ ಒಂದು ಹಣ ಖಾಲಿ ಆಗೋದಿಲ್ಲ. ಯಾರಿಗೆ ತುಂಬ ಸೊಗಸಾಗಿ ತುಂಬ ಸ್ಪಷ್ಟವಾಗಿ ಈ ಒಂದು ರೇಖೆ ಇರೋದನ್ನು ಕಾಣಿಸುತ್ತೆ. ಮತ್ತು ಇಷ್ಟಾದರೆ ಇನ್ನೊಂದು ಪ್ಯಾಸಿವ್ ಇನ್ಕಮ್ ಆಲ್ರೆಡಿ ಹೇಳಿದೆ ನಾನು. ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಸಹ ಹೇಳಿದ್ದೀನಿ ನಿಮಗೆ. ಹಾಗೂ ಬಿಸ್ನೆಸ್ ಸಕ್ಸಸ್ಸು, ಫೈನಾನ್ಷಿಯಲ್ ಗ್ರೋತ್ ಹೇಗಾಗುತ್ತೆ ಅನ್ನೋದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈ ಒಂದು ಮನಿ ಲೈನು ಕೆಲವು ಟೈಮಲ್ಲಿ ಬ್ರೇಕೇಜು ಸಹ ಆಗಿರುತ್ತೆ. ಕೆಲವು ಟೈಮಲ್ಲಿ ಐಲ್ಯಾಂಡ್ ಇರುತ್ತೆ. ಅಂದರೆ ಈ ಒಂದು ಭಾಗ್ಯರೇಖೆಯಲ್ಲಿ ಈ ರೀತಿ ಐಲ್ಯಾಂಡ್ ಇದ್ದರೂ ಸಹ ಅಲ್ಲಿ ಸಹ ಮನಿ ಲಾಸ್ ಆಗುತ್ತೆ ಅಂತ ಹೇಳ್ಬೋದು. ಈ ಥರ ಐಲ್ಯಾಂಡ್ ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡೋರು ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ, ಸ್ವಲ್ಪ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.